ನಮಸ್ಕಾರ ಎಲ್ಲ ನಮ್ಮ ಒಂದು ಸಬ್ಸ್ಕ್ರೈಬರ್ ಅಭ್ಯರ್ಥಿಗಳಿಗೆ ಈ ವಿಡಿಯೋದಲ್ಲಿ ನಾನು ಒಂದು ಆನ್ಲೈನ್ ಅಪ್ಲಿಕೇಶನ್ ಇವಾಗೇನು ಗೆಸ್ಟ್ ಫ್ಯಾಕಲ್ಟಿ ರಿಕ್ರೂಟ್ಮೆಂಟನ್ನು ಕರೆದಿದ್ದಾರೆ. ಅತಿಥಿ ಶಿಕ್ಷಕರ ನೇಮಕಾತಿ ಒಂದು ಆನ್ಲೈನ್ ಅಪ್ಲಿಕೇಶನ್ ಆರಂಭವಾಗಿದೆ. ಸೊ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಪೋರ್ಟ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಈ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಒಂದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಗೆಸ್ಟ್ ಫ್ಯಾಕಲ್ಟಿಗಳಿಗೆ, ಅಂದರೆ ಯಾರು PG ಆಗಿದೆ ಅಂಥವ್ರುಗಳಿಗೆ 2024-25ನೇ ಸಾಲಿನ ಒಂದು ರಿಜಿಸ್ಟ್ರೇಷನ್ ಫಾರ್ಮನ್ನು, ಗೆಸ್ಟ್ ಫ್ಯಾಕಲ್ಟಿ ರಿಜಿಸ್ಟ್ರೇಷನ್ ಫಾರ್ಮನ್ನು ಬಿಡಲಾಗಿದೆ. ಸೊ ಮೊದಲೇದಾಗಿ ಇಲ್ಲಿ ನೋಡ್ಬೋದು, ಪರ್ಸನಲ್ ಇನ್ಫಾರ್ಮೇಷನ್ ಮ್ಯಾಂಡೇಟರಿ ಇರುತ್ತೆ. ಸೊ ಇಲ್ಲಿ ಮೊಬೈಲ್ ಸಂಖ್ಯೆ ಏನು ಸ್ಟಾರ್ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್, ಅದನ್ನು ತುಂಬಲೇಬೇಕು. ಸ್ಟಾರ್ ಅಂತ ಇಲ್ಲದಂತ ಬಿಟ್ಟು ನೋಡ್ತಿದೆ, ಬಟ್ ಸ್ಟಾರ್ ಅಂತ ಇರೋದನ್ನು ತುಂಬಲೇಬೇಕು. ಇಲ್ಲಿ ನಿಮ್ಮ ಮೊಬೈಲ್ ನಂಬರು, ಇಮೇಲ್ ID, ಆಮೇಲೆ SSLC ಬೋರ್ಡ್ ಎಲ್ಲಿ ಓದಿದ್ದಾರೆ ನೀವು ಇದರಲ್ಲಿ ತುಂಬಬೇಕಾಗುತ್ತೆ. ಸೊ ಅಲ್ಲಿ ಬರೆದ ಮೇಲೆ ಟಿಕ್ ಮಾಡಬೇಕು. SSLC PUC ಯಾವುದರಲ್ಲಿ, CBSE ಎದರಲ್ಲಿ ಯಾವ ಬೋರ್ಡಲ್ಲಿ ಓದಿದ್ದೀರಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್, ಅಂದರೆ ಎನ್ರೋಲ್ಮೆಂಟ್ ನಂಬರ್, SSLCಯಲ್ಲಿರುವಂಥ ರಿಜಿಸ್ಟ್ರೇಷನ್ ನಂಬರ್ ಫಿಲ್ ಮಾಡಬೇಕು. ಜೊತೆಗೆ ಡೇಟ್ ಆಫ್ ಬರ್ತ್. ಸೊ ಡೇಟ್ ಆಫ್ ಬರ್ತನ ಇಲ್ಲಿ ಬಾಕ್ಸ್ ಇದೆ ನೋಡಿರಿ, ಇದರಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಉದಾಹರಣೆಗೆ ನಿಮ್ಗೆ ತೋರಿಸ್ತೀನಿ ಇಲ್ಲಿ. ಓಕೆ, ಇದರಲ್ಲಿ ನೀವು ಈ ಥರ ಹೋಗಿ ನೀವೇನು ಮಾಡಬೇಕು, ಇಯರು. ಓಕೆ, ಸೊ ಇಯರ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಮಂತ್ಗಳನ್ನು, ಆಮೇಲೆ ಏನಪ್ಪ ಅಂತಂದರೆ ದಿನಾಂಕವನ್ನು ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಆದಮೇಲೆ ನಿಮ್ಮ ಒಂದು ಅಪ್ಲಿಕೆಂಟ್ ನೇಮ್, ನಿಮ್ಮ ಪೂರ್ತಿ ಹೆಸರು, ಅದಾದಮೇಲೆ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು, ಆಧಾರ್ ನಂಬರಿನ ಅಪ್ಲಿಕೆಂಟ್, ನಿಮ್ಮ ಅಪ್ಲಿಕೇಶನ್ ಆದಮೇಲೆ ನಿಮ್ಮ ಹೆಸರು ಆದಮೇಲೆ ಆಧಾರ್ ನಂಬರನ್ನು ಬರೀಬೇಕು. ಅದಾದಮೇಲೆ ಫಾದರ್ ನೇಮ್, ಆಮೇಲೆ ಜೆಂಡರ್ ಮೇಲ್ ಫೀಮೇಲ್ ಸೆಲೆಕ್ಟ್ ಮಾಡ್ಕೋಬೇಕು ಇದರಲ್ಲಿ. ಓಕೆ, ಸೊ ಇದಾದಮೇಲೆ ನೆಕ್ಸ್ಟು ಕೆಟಗರಿ ಯಾವುದು, ಯಾವ ಕೆಟಗರಿ ಬರ್ತೀರಿ, ಜನರಲ್ಲೇ ಬರ್ತೀರೋ, SC ನೋ ST ನೋ OBC. ಓಕೆ, ಇದರಲ್ಲಿ ಬರ್ತೀರಿ ನೋಡ್ಕೋಬೇಕು. OBCಯಲ್ಲಿ 2A 2B 3A 3B ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಎಸ್ ಇದ್ದರೆ ಎಸ್ ಅಂತ ಹಾಕಿ, ನೋ ಇದ್ದರೆ ನೋ ಅಂತ ಹಾಕಿ. ಸೊ ನೆಕ್ಸ್ಟ್ ಏನಂದರೆ ಕಮ್ಯುನಿಕೇಷನ್, ವೆರಿ ಇಂಪಾರ್ಟೆಂಟ್. ಇಲ್ಲೊಂದು ಇದೆ ನೋಡಿರಿ, ನೀವು 370J ಹೈದರಾಬಾದ್ ಕರ್ನಾಟಕ ಅಂಡರಲ್ಲಿ ಬರ್ತೀರಾ ಅಂತ ಇದೆ. ಸೊ ರೆಸ್ಟ್ ಆಫ್ ಕರ್ನಾಟಕ ಅಂದರೆ ನಾವು ಕಲ್ಯಾಣ ಕರ್ನಾಟಕ ಬೇರೆ ಇದೆ, ರೆಸ್ಟ್ ಆಫ್ ಕರ್ನಾಟಕ ಬೇರೆ ಇದೆ. ಆಲ್ಮೋಸ್ಟ್ ಹುಬ್ಬಳ್ಳಿ ಧಾರವಾಡ ಅಭ್ಯರ್ಥಿಗಳು ಹೈದರಾಬಾದ್ ಕರ್ನಾಟಕ ಬಿಟ್ಟು ರೆಸ್ಟ್ ಆಫ್ ಕರ್ನಾಟಕದಲ್ಲಿ ಬರ್ತಾರೆ. ಅದಾದಮೇಲೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಕಮ್ಯುನಿಕೇಷನ್ ಅಡ್ರೆಸ್, ಇದರಲ್ಲಿ ನಿಮ್ಮ ಪೋಸ್ಟಲ್ ಅಡ್ರೆಸ್ ಬರೀಬೇಕು. ಅದಾದಮೇಲೆ ವೆರಿ ಇಂಪಾರ್ಟೆಂಟ್, ಭಾಳಷ್ಟು ವಿದ್ಯಾರ್ಥಿಗಳು ಕಾಮೆಂಟನ್ನು ಕೇಳಿದರು, ಇದ್ರ ಬಗ್ಗೆ ಹೇಳಿ. ನೇಮ್ ಆಫ್ ದಿ ನಾಮಿನಿ ಫಾರ್ ಇಡುಗುಂಟು ಸ್ಕೀಮ್ ಅಂದ್ರೇನು, ಇಲ್ಲೇನು ಬರಬೇಕು. ಇಡುಗುಂಟು ಸ್ಕೀಮ್ ಅಂತಂದರೆ ಇದು ಏನೋ ಒಂದು ಸಮಥಿಂಗ್ ಅಮೌಂಟ್ ಏನಾಗ್ತಾಯಿದೆ, ನಿಮ್ಮ ಡಿಪಾಸಿಟ್ ಆಗ್ತಾಯಿದೆ, ಡಿಪಾಸಿಟ್ ಇದೆ ಅಥವಾ ಡಿಪಾಸಿಟ್ ಇರುವಂಥ ಹಣ ಇರ್ಬೋದು, ಅಥವಾ ನಿಮ್ಮಿಂದ ಕಟ್ ಆಗಿರುವಂಥ ಹಣ, ನಿಮ್ಮಿಂದ ಜಮಾ ಆಗಿರುವಂಥ ಹಣ ಅಂತ ಮೀನಿಂಗ್. ಈ ನಿಮ್ಮಿಂದ ಜಮಾ ಆಗಿರುವಂಥ ಹಣ ಇದೆಯಲ್ಲ, ಅದು ಯಾರಿಗೆ ಹೋಗಬೇಕು, ನೀವು ಸತ್ತರೆ, ಆಕ್ಸಿಡೆಂಟ್ ಆದರೆ, ನೀವು ಇಲ್ಲದೇ ಇದ್ದಾಗ ಅದಕ್ಕೆ ನಾಮಿನಿ ಅಂತ ಕರಿತೀವಿ. ಸೊ ಅಲ್ಲಿ ನಿಮ್ಮ ಇಲ್ಲಿ ಏನು ಮಾಡಬೇಕಂದ್ರೆ ಅವ್ರ ಹೆಸರು ಹಾಕಬೇಕು. ನೆಕ್ಸ್ಟ್ ಈ ಒಂದು ಅಮೌಂಟ್ ಇರುತ್ತಲ್ಲ, ಅದು ಇಡುಗುಂಟು ಸ್ಕೀಮ್ ಅಂದರೆ ನಿಮ್ಮಿಂದ ಜನ್ರೇಟ್ ಆಗಿರುವಂತಹ ಒಂದು ಹಣ ಇದೆಯಲ್ಲ, ಅದು ಯಾರಿಗೆ ಹೋಗಬೇಕು. ಹಾಗಂತೇಳಿ ಸ್ಯಾಲ್ರಿ ಅಲ್ಲ, ನಿಮ್ಮಿಂದ ಏನಾದರೂ ಒಂದು ಸ್ಕೀಮಲ್ಲಿ ಅಥವಾ ನಿಮ್ಮ ಒಂದು ಪಾಲಿಸಿ ಹಣನೋ ಅಥವಾ ನಿಮ್ಮಿಂದ ಕಟ್ ಆಗಿರುವಂಥ ESI ಥರ ಹಣನೋ ಅದು ಯಾರಿಗೆ ಹೋಗಬೇಕು, ನೀವು ಇಲ್ಲದೇ ಇದ್ದಾಗ ಅಂದಾಗ ಇಲ್ಲಿ ನೀವು ಹೆಸರು ಬರೀಬೇಕಾಗತ್ತೆ, ಅವರ ನೇಮ್ ಬರೀಬೇಕಿಲ್ಲಿ. ಆಮೇಲೆ ಆ ನೇಮ್ ಬರೆದ ಮೇಲೆ ಅವ್ರು ಏನಾಗ್ತಾರೆ, ನಿಮಗೆ ಮದರ್ ಫಾದರ್ ಆಗ್ತಾರೋ, ಸ್ಪಾಸ್ ಹೆಂಡತಿ ಆಗ್ತಾರೋ, ಅಥವಾ ಮಗಳು ಮಗನೋ, ಅಥವಾ ಅದರ್, ಇದನ್ನು ಇಲ್ಲಿ ನೀವು ಟಿಕ್ ಮಾಡ್ಕೋಬೇಕಾಗುತ್ತೆ. ಅವರು ನಿಮಗೆ ಈ ನಾಮಿನಿ ಇದಕ್ಕೆ ನೀವು ಕೊಡ್ತಿದ್ದೀರಲ್ಲ ಹೆಸರುಗಳನ್ನು, ಅಂದರೆ ನಿಮ್ಮ ಒಂದು ಹಣಕ್ಕೆ ಯಾರು ನಾಮಿನಿ ಅನ್ನಂಗೆ. ಓಕೆ, ನೆಕ್ಸ್ಟ್ ಇಲ್ಲಿ ರೀಸನ್ ಫಾರ್ ನಾಮಿನಿ ಯಾರಿದರಲ್ಲಿ, ಆಮೇಲೆ ನಾಮಿನಿ ಅಡ್ರೆಸ್ ಇಲ್ಲಿ ಬರೀಬೇಕು, ನಾಮಿನಿ ಅವ್ರ ಪೂರ ವಿಳಾಸ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಕ್ವಾಲಿಫಿಕೇಷನ್, ವೆರಿ ಇಂಪಾರ್ಟೆಂಟ್ ಕ್ವಾಲಿಫಿಕೇಷನಲ್ಲಿ. ಸೊ ಕ್ವಾಲಿಫಿಕೇಷನ್ ನೋಡಿರಿ, ಇಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ನಮ್ದು 4ನೇ ಸೆಮಿಸ್ಟ್ರಲ್ಲಿ ಇದ್ದೀವಿ, ಫೈನಲ್ ಇಯರ್ ಇದ್ದೀವಿ, ಬರ್ತದ ಅಂತೇಳಿ. ಬರೋದಿಲ್ಲ, ಯಾಕಂದರೆ ಅವ್ರು ಪರ್ಸೆಂಟೇಜ್ ನೋಡ್ತಾ ಇದ್ದಾರೆ, ನಿಮ್ಮದು ಹೆಂಗೆ ಪರ್ಸೆಂಟೇಜ್ ಕೇಳ್ತಾ ಇದ್ದಾರೆ ಅವರು. ಸೊ ನಿಮ್ಮದು ಪರ್ಸೆಂಟೇಜೇ ನಿಮ್ಮದು ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಅಂದಮೇಲೆ ಹೆಂಗೆ ಕೊಡೋಕ್ಕೆ ಬರುತ್ತೆ. ಸೊ ಫೈನಲ್ ಇಯರ್ ಅಭ್ಯರ್ಥಿಗಳು ಎಲಿಜಿಬಲ್ ಅಲ್ಲ. ಆದರೂ ಕೂಡ ಇಲ್ಲಿ ನೋಡಿ ನಿಮ್ಮದೇ ಸೆಲೆಕ್ಷನ್ ಆಫ್ ದಿ ಇಲ್ಲಿ ಬರುತ್ತೆ ನಿಮಗೆ. ಇಲ್ಲಿ ನೋಡಿ ಸೆಲೆಕ್ಟ್ ಇಲ್ಲಿ ಮಾಡ್ಕೊಂಡಾಗ ಇಲ್ಲಿ ನೋಡಿ ಸ್ಕ್ರಾಲ್ ಮಾಡಿಬಿಟ್ರೆ ಇಲ್ಲಿ MA MSc ಎಕ್ಸಾಂಪಲ್ ತೋರಿಸ್ತೇನೆ ನೋಡಿ. ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ LLM, MA MBA MCA MEd MLSC MSc MSW ಇವೆಲ್ಲಗಳು ಇದರಲ್ಲಿ ಬರ್ತವೆ. ಇವುಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಇಲ್ಲಿ ಅಂತಂದರೆ ಸೆಲೆಕ್ಟ್ ಸಬ್ಜೆಕ್ಟ್ ಸ್ಟಡಿ ಇನ್ ಅಟ್ PG ಒಳಗಡೆ MSc ಒಳಗಡೆ ಯಾವ ಸಬ್ಜೆಕ್ಟ್ ಓದಿರಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಸೋಷಿಯಾಲಜಿ, ಇಕನಾಮಿಕ್ಸ್, ಹಿಸ್ಟ್ರಿ, ಕನ್ನಡ, ಇಂಗ್ಲೀಷ್, ಸಂಸ್ಕೃತ ಇವೆಲ್ಲ ಇದರಲ್ಲಿ ಬರ್ತವೆ. ನೆಕ್ಸ್ಟ್ ಇಲ್ಲಿ ಏನಂತಂದರೆ ಸ್ಪೆಷಲೈಜೇಷನ್. ಓಕೆ, ಸ್ಪೆಷಲೈಜೇಷನ್ ಯಾವುದು, ಓಕೆ ಅದರಲ್ಲಿ ಯಾವುದು ಸ್ಪೆಷಲೈಜೇಷನ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಯಾವುದು ಅಂತ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಆಮೇಲೆ ಅದಾದಮೇಲೆ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಮಾರ್ಕ್ಸ್ಗಳನ್ನು
ಸೊ ಇಲ್ಲಿ ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಬೇಕಾಗ್ತದೆ. ಸೊ ಪರ್ಸೆಂಟೇಜಲ್ಲಿ ನೀವು ಮಾರ್ಕ್ಸಿನಲ್ಲಿ ಎಂಟ್ರಿ ಮಾಡಬೇಕು. ಪಾಯಿಂಟಲ್ಲಿ ಎಂಟ್ರಿ ಮಾಡ್ಕೊಬೇಡ್ರಿ. 78% ಈಗ ಪಾಯಿಂಟಲ್ಲಿದೆ 7.8 ಈ ಥರ ಮಾಡಬಾರ್ದು. 78 ಅಂದರೆ ನಿಮ್ಮದಲ್ಲಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಅಡಿಷನಲ್ ಕ್ವಾಲಿಫಿಕೇಷನ್ ಇದೆ. MA ಇದ್ದರೆ ಎಸ್ ಅಂತ ಹಾಕಿ, PhD ಇದ್ದರೆ ಎಸ್ ಅಂತ ಹಾಕಿ, ಸೆಟ್ ನೆಟ್ ಇದ್ದರೆ ಎಸ್ ಅಂತ ಹಾಕಿ. ಏನೂ ಇಲ್ಲಪ್ಪ, ಇದು ಯಾವುದು ನಾವು ಇದರಲ್ಲಿ ಕ್ವಾಲಿಫೈ ಆಗಿಲ್ಲ, ಇಲ್ಲ ನೋ ಅಂತ ಹಾಕಿ ಅಷ್ಟು. ಸೊ ನೆಕ್ಸ್ಟ್ ಇರುವಂಥದ್ದು ಯಾವುದು ಅಂತಂದರೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್. ಸೊ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಒಳಗಡೆ ಕ್ಲಿಯರಾಗಿ ಹೇಳಿದ್ದಾರೆ, ನೀವು ಪ್ರೈವೇಟಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಬರೋದಿಲ್ಲ. ಯಾಕಂದರೆ ಇಲ್ಲಿ ಕ್ಲಿಯರಾಗಿ ಬರೆದು ಬಿಟ್ಟಿದ್ದಾರೆ ಟೀಚಿಂಗ್ ಎಕ್ಸ್ಪೀರಿಯನ್ಸಲ್ಲಿ. ಟೋಟಲ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಗೌರ್ಮೆಂಟ್ ಗ್ರೇಡ್ ಫಸ್ಟ್ ಗ್ರೇಡ್ ಕಾಲೇಜ್ ಇನ್ ಕರ್ನಾಟಕ ಸ್ಟೇಟ್ ಆ್ಯಸ್ ಗೆಸ್ಟ್ ಫ್ಯಾಕಲ್ಟಿ ವಿಲ್ ಓನ್ಲಿ ಕನ್ಸಿಡರ್ ಅಂತ ಹೇಳಿದ್ದಾರೆ. ಅಂದರೆ ನಾವು ಇಲ್ಲಿ ಇದರಲ್ಲಿ ಈ ಒಂದು ಇದರ ಒಳಗಡೆ ಯಾರು ಎಕ್ಸ್ಪೀರಿಯನ್ಸ್ ಕನ್ಸಿಡರ್ ಮಾಡ್ತಾರೆ, ಪ್ರೈವೇಟಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಅದನ್ನು ಟಿಕ್ ಮಾಡಲ ಅಂತಂದರೆ ಇಲ್ಲ. ಇಲ್ಲಿ ಏನು ಹೇಳಿದ್ದಾರೆ, ಕ್ಲಿಯರಾಗಿ ಹೇಳಿದ್ದಾರೆ, ಕ್ಯಾಂಡಿಡೇಟ್ ವಿತ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದಿ ಪ್ರಿನ್ಸಿಪಲ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ನೀವು ಇಲ್ಲಿ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಿಮ್ಮ ನೋಡಿ ನೆನಪಿಟ್ಕೊಳ್ಳಿ, ನೀವು ಪ್ರೈವೇಟ್ ಎಂಟ್ರಿ ಮಾಡೋ ಪ್ರೈವೇಟ್ ಮಾಡಿರಿ. ಇಲ್ಲಿ ಸೆಮಿಸ್ಟರ್ ವೈಸು ಇದೆ, ಇಲ್ಲಿ ಆ್ಯನ್ಯುವಲ್ ಸಿಸ್ಟಮು ಇದೆ. ಸೊ ಬಟ್ ನಿಮ್ದು ಇದರಲ್ಲಿ ಬಂದರೆ ಆ್ಯಡ್ ಮಾಡಿರಿ, ಬರಲಿಲ್ಲ ಅಂದರೆ ಇದನ್ನು ಬಿಟ್ಟು ಬಿಡಿ. ಯಾಕಂದರೆ ಇಲ್ಲಿ ಮ್ಯಾಂಡೇಟ್ರಿ ಕೊಟ್ಟಿಲ್ಲ, ಎಲ್ಲಿ ಕೂಡ ಮ್ಯಾಂಡೇಟ್ರಿ ಹೇಳಿಲ್ಲ. ಆಮೇಲೆ ಕೆಳಭಾಗದಲ್ಲಿ ಇರುವಂಥದ್ದು ವೆರಿ ಇಂಪಾರ್ಟೆಂಟ್ ಇನ್ನೊಂದು ಯಾವುದಂತಂದರೆ, ಸೊ ಇಲ್ಲಿ ನೋಡಿ ಹ್ಯಾವ್ ಯು ಥಾಟ್ PG ಕ್ಲಾಸಸ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ PG ಕ್ಲಾಸಸ್ಗಳು ನೀವು ಟೀಚ್ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಯು ಹ್ಯಾವ್ ಥಾಟ್. ಸೊ ಎಸ್ ಇದ್ದರೆ ಎಸ್ ಅಂತ ಹಾಕಿ, ನೋ ಇದ್ದರೆ ನೋ ಅಂತ ಹಾಕಿ. ನೆಕ್ಸ್ಟ್ ಲಾಸ್ಟಿಗೆ ಒಂದು OTP ಬರುತ್ತೆ ನಿಮಗೆ, ಸೆಂಡ್ OTP ಅಂತ ಗೆಸ್ಟ್ ಫ್ಯಾಕಲ್ಟಿ ಡೀಟೇಲ್ಸಲ್ಲಿ. ಆ OTP ನೀವೇನು ನಂಬರ್ ಕೊಟ್ಟಿರ್ತೀರ ಅದು OTP ಬರುತ್ತೆ. ಸೊ ಆ ಒಂದು OTP ನಂಬರನ್ನ ಇಲ್ಲಿ ಎಂಟ್ರಿ ಮಾಡಿ. ಓಕೆ, ಸೊ ಎಂಟ್ರಿ ಮಾಡಿದ ಮೇಲೆ ನಿಮಗೇನಾಗುತ್ತಪ್ಪ ಅಂತಂದರೆ ಅದು ಫ್ಯಾಕಲ್ಟಿ ಸಬ್ಮಿಟ್ ಆಗಿಬಿಡುತ್ತೆ. ಓಕೆ, ಸೊ ನೀವು ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಸಬ್ಮಿಟ್ ಟು ಗೆಸ್ಟ್ ಫ್ಯಾಕಲ್ಟಿ ಡೀಟೇಲ್ಸ್ ಅಂತ ಬರುತ್ತೆ. OTP ಹಾಕಿದ ಮೇಲೆ ನಿಮಗೇನಾಗ್ಬಿಡುತ್ತದು ಕ್ಲೋಸ್ ಆಗಿಬಿಡುತ್ತೆ. ನೆಕ್ಸ್ಟ್ ನೀವು ಅದೇನು ಮಾಡ್ಬೋದು, ಫಾರ್ಮೆಟನ್ನು ಪ್ರಿಂಟ್ ತೊಗೋಬೋದು, ಅಥವಾ ಬ್ಯಾಕ್ ಟು ಹೋಮಿಗೆ ಹೋಗಿ ಅಲ್ಲಿ ಏನಾಗುತ್ತೆ ಅಂದರೆ ನಿಮಗೊಂದು ಇದು ಬರುತ್ತೆ, ಇದನ್ನು ಪ್ರಿಂಟ್ ತೊಗೊಳ್ಳೋಕ್ಕೆ ನಿಮಗೆ. ಆಮೇಲೆ ನಿಮಗೊಂದು ಮೆಸೇಜ್ ಬರುತ್ತೆ, ಅದನ್ನು ನೀವು ರೆಫರೆನ್ಸ್ ಆಗಿ ಇಟ್ಕೋಬೋದು. ಇದು ಸಿಂಪಲ್ಲಾಗಿ ಒಂದು ಅಪ್ಲಿಕೇಶನ್ ಫಾರ್ಮ್. ಮತ್ತೇನೋ ಡೌಟ್ ಇದ್ದರೆ ನನಗೆ ನೀವು ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು. ಅದಾದಮೇಲೆ ನಮ್ಮ ಚಾನಲ್ಗೆ ಹೊಸಬರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.